Hello friends, good morning. I have a question. Can you talk in English fluently? ಅಂದರೆ ಕನ್ನಡದಲ್ಲಿ ನೀವು ಹೇಗೆ ಉದ್ದವಾದ ವಾಕ್ಯಗಳನ್ನು ಯಾವುದೇ ಯೋಚನೆ ಮಾಡದೆ ರಚಿಸ್ತೀರೋ ಅದೇ ರೀತಿ ಇಂಗ್ಲಿಷಲ್ಲಿ ಕೂಡ ಮಾಡ್ಲಿಕ್ಕಾಗತ್ತಾ ಅಂತ ನನ್ನ ಕೇಳ್ತದೆ. ಒಂದು ವೇಳೆ ನಿಮ್ಮ ಉತ್ತರ ಇಲ್ಲ ಅಂತ ಆಗಿದ್ರೆ ಮತ್ತು ಇಂಗ್ಲಿಷಲ್ಲಿ ಮಾತಾಡಬೇಕಾದ್ರೆ ಚಿಕ್ಕದಿನಿಂದಲೇ ಅದು ಇಂಗ್ಲಿಷ್ ಮೀಡಿಯಮಲ್ಲೇ ಕಲ್ತಿರ್ಬೇಕು ಅಂತ ನೀವು ಅಂದ್ಕೊಂಡದಾದ್ರೆ ನನ್ನ 30 ವರ್ಷದ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೇನೆ, ನಿಮ್ಮ ಅನಿಸಿಕೆ ಸಂಪೂರ್ಣವಾಗಿ ತಪ್ಪು. ಯಾಕೋತಾ ಇಂಗ್ಲಿಷ್ ಅಷ್ಟು ಸುಲಭವಾದ ಭಾಷೆ ಇನ್ನೊಂದು ಯಾವುದೂ ಇಲ್ಲ ಇಡೀ ಜಗತ್ತಿನಲ್ಲಿ. ಬಟ್ ನೀವು ಒಂದು ಇಂಗ್ಲಿಷ್ ಸೆಂಟೆನ್ಸ್ ರಚಿಸಬೇಕು ಅಂತಾದರೆ ನೀವು ಯಾವ ಶಬ್ದ ಬಳಸ್ತೀರೋ ಅದರ ಅರ್ಥ ನಿಮ್ಗೆ ಸರಿಯಾಗಿ ಗೊತ್ತಿರಬೇಕು ಮತ್ತು ಅದನ್ನು ಯಾವಾಗ ಮತ್ತು ಹೇಗೆ ಮತ್ತು ಯಾಕೆ ಬಳಸ್ತಿದ್ದೀರಿ ಇದು ಕರೆಕ್ಟಾಗಿ ಗೊತ್ತಿರಬೇಕು. ನನ್ನ ಮಾತು ನಂಬ್ತಾ ಇಲ್ಲ ಅಲ್ಲ? ಓಕೆ, ಒಂದು ಎಕ್ಸಾಂಪಲ್ ಕೊಡಿ. ಐ ಅಂದ್ರೇನು? ನಾನು ಅಲ್ವಾ? ಐ ಆಮ್ ಅಂದ್ರೇನು? ಎಲ್ಲ ತಿಳ್ಕೊಂಡದ್ದೇನೆಂದ್ರೆ ಐ ಅಂದ್ರು ಐ ಆಮ್ ಅಂದ್ರು ನಾನು ಅಂತ ಅಲ್ಲ. ಐ ಆಮ್ನ ಅರ್ಥ ನಾನು ಇದ್ದೇನೆ ಅಂತ. ಈ ಐ ಆಮ್ ನಂತರ ಒಂದು ಅಡ್ಜೆಕ್ಟಿವ್, ಅಡ್ವರ್ಬ್, ನೌನ್, ವರ್ಬ್ ಇರ್ತಿದ್ರೆ ಒಂದು ಸೆಂಟೆನ್ಸ್ ಮಾಡಿ. ಫಾರ್ ಎಕ್ಸಾಂಪಲ್, ಐ ಆಮ್ ಟಾಲ್. ಈ ಐ ಆಮ್ನ ಅರ್ಥ ನಾನು ಇದ್ದೇನೆ ಅಲ್ವಾ? ಈ ಟಾಲ್ ಅನ್ನೋ ಶಬ್ದ ನೀವು ಐ ಆಮ್ ನಂತರ ಹಾಕಿದ್ರೆ ಟಾಲ್ ಅನ್ನೋ ಶಬ್ದ ನಾನು ಇದ್ದೇನೆ ಮಧ್ಯ ಬಂದಿರ್ತೀನಿ. ನಾನು ಉದ್ದ ಇದ್ದೇನೆ ಅಂತ. ರೈಟ್? ಐ ಆಮ್ ಹಂಗ್ರಿ. ನಾನು ಹಸಿವಿದ್ದೇನೆ. ಐ ಆಮ್ ರೈಟ್, ಅದು ಸರಿಯಾಗಿದೆ. ಐ ಆಮ್ ರಾಂಗ್, ಅದು ತಪ್ಪಾಗಿದೆ. ಇನ್ನು ಸೆಕೆಂಡ್ ಪಾರ್ಟ್, ಪ್ರೆಸೆಂಟ್ನೆಸ್ನ ಒಂದು ವರ್ಬಿಗೆ ಐ ಎನ್ ಜಿ ಸೇರಿಸಿದ್ರೆ ಆ ಐ ಎನ್ ಜಿಯಿಂದ ಆ ವರ್ಬಿಗೆ ತಾ ಅನ್ನುವ ಪ್ರತ್ಯಯ. ಫಾರ್ ಎಕ್ಸಾಂಪಲ್, ಗೋಯಿಂಗ್ ಹೋಗ್ತಾ, ಕಮಿಂಗ್ ಬರ್ತಾ, ಟಾಕಿಂಗ್. ಈಗ ಐ ಆಮ್ ಗೋಯಿಂಗ್ ನಾನು ಹೋಗ್ತಾ ಇದ್ದೀನಿ, ಐ ಆಮ್ ಟಾಕಿಂಗ್ ನಾನು ಮಾತಾಡ್ತಾ ಇದ್ದೀನಿ. ಸುಲಭ ಇದೆಯಲ್ವಾ? ಇನ್ನೊಂದು ಸೆಂಟೆನ್ಸ್, ಐ ಆಮ್ ಅನ್ನು ಉಲ್ಟಾ ಮಾಡಿ. ಆಮ್ ಐ ಅಂದರೆ ನಾನು ಇದ್ದೀನ ಅಂತ ಅರ್ಥ. ಈಗ ಆಮ್ ಐ ರೈಟ್, ನಾನು ಸರಿಯಾಗಿದ್ದೀನ. ಆಮ್ ಐ ರಾಂಗ್, ನನ್ನ ತಪ್ಪಿದೆಯಾ? ಆಮ್ ಐ ಲುಕಿಂಗ್ ಬ್ಯೂಟಿಫುಲ್, ಆಮ್ ಐ ಲುಕಿಂಗ್ ಹ್ಯಾಂಡ್ಸಮ್ ಇನ್ ದಿಸ್ ಡ್ರೆಸ್. ಓಕೆ, ನಾನು ಸುಂದರವಾಗಿ ಕಾಣ್ತಿದ್ದೀನ. ಐ ನಾಟ್ ಡೂಯಿಂಗ್ ವರ್ಕ್ ಪ್ರಾಪರ್ಲಿ ಅಥವಾ ಆಮ್ ಐ ವರ್ಕಿಂಗ್ ಪ್ರಾಪರ್ಲಿ, ಸರಿಯಾಗಿ ಕೆಲಸ ಮಾಡ್ತಿದ್ದೀನಿ. ಎಷ್ಟು ಸುಲಭ ಇದೆಯಲ್ಲ? ಅದು ಯಾಕಾಯಿತು? ಯಾಕಂದರೆ ನಿಮಗೆ ನೀವು ಬಳಸ್ತಿರೋ ಎಲ್ಲ ಶಬ್ದಗಳ ಅರ್ಥ ಕರೆಕ್ಟಾಗಿ ಗೊತ್ತು. ಕೊನೆ ಮಾತು, ನಿಮ್ಮ ಏಜ್ ಎಷ್ಟೇ ಇರ್ಬೋದು, ನಿಮ್ಮ ಕ್ವಾಲಿಫಿಕೇಶನ್ ಏನೇ ಇರ್ಬೋದು, ನಿಮ್ಗೆ ಇಂಗ್ಲೀಷಲ್ಲಿ ಫ್ಲೂಯೆಂಟಾಗಿ ಮಾತಾಡಬೇಕು ಅನ್ನೋ ಆಸೆ ಇದೆ. ಈ ವಿಡಿಯೋದ ಕೆಳಗಡೆ ಕೊಟ್ಟಿರುವ ಡಿಸ್ಕ್ರಿಪ್ಷನಲ್ಲಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹೆಸರು, ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಯನ್ನು ಫರ್ನಿಶ್ ಮಾಡಿ ನಮ್ಮ ನೆಕ್ಸ್ಟ್ ವೀಕಲ್ಲಿ ನಡೆದಿರುವ 1 ಗಂಟೆಯ ಪ್ರೀ ವೆಬಿನಾರ್ನಲ್ಲಿ ಪಾರ್ಟಿಸಿಪೇಟ್. ಆ ವೆಬಿನಾರ್ನಲ್ಲಿ ಇಂಗ್ಲೀಷಲ್ಲಿ ಹೇಗೆ ಮಾತಾಡಬೇಕು, ಯಾವುದನ್ನು ಹೇಗೆ ಯೂಸ್ ಮಾಡಬೇಕು ಮತ್ತು ಇಂಗ್ಲೀಷ್ ಕಲಿಯೋದಕ್ಕೆ ನಿಮಗೇನು ವ್ಯವಸ್ಥೆಗಳಿವೆ ಇದನ್ನು ಕ್ಲೀನಾಗಿ ತಿಳ್ಕೊಳ್ಳಿ. So shall I hope that you are taking part in the webinar? Okay then, thanks for watching video. Let's meet in the webinar. Okay, thank you. Bye. Take care.